ಸರ್, ತಮಿಳುನಾಡು ಮತ್ತೆ ಕಾವೇರಿಗಾಗಿ ಖ್ಯಾತಿನ ತೆಗೆದಿರುವಂಥದ್ದು. ತಮಿಳುನಾಡಿನಲ್ಲಿ ಅಲ್ಲಿಗೆ ನೀರು ಬೇಕಾದಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಉಂಟಾದಾಗ ಇದು ಇವತ್ತು ಖ್ಯಾತೆ ತೆಗೆದಿರ್ತಕ್ಕಂಥದ್ದಲ್ಲ. ಕಳೆದ 50 ವರ್ಷಗಳಿಂದ ಈ ರೀತಿ ಸಮಸ್ಯೆಗಳನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ. ಉತ್ತಮವಾದಂಥ ಮಳೆಯಾದಂಥ ಸಂದರ್ಭದಲ್ಲಿ ತಮಿಳುನಾಡು ನಿರೀಕ್ಷೆ ಮಾಡಿದ್ದಕ್ಕಿಂತ ಮತ್ತು ಟ್ರಿಬ್ಯುನಲಲ್ಲಿ ಕೊಟ್ಟಿರ್ತಕ್ಕಂಥ ಆದೇಶದ ಒಂದು ಹಂಚಿಕೆ ಏನಿದೆ ಅದಕ್ಕಿಂತಲೂ 2 ಪಟ್ಟು ನೀರು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇದೆ. ಮಳೆ ಅನಾಹುತದಲ್ಲಿ ನಮ್ಮ ಭಾಗದ ಜಲಾಶಯಗಳು ತುಂಬದೇ ಇದ್ದಾಗ ನಮ್ಮಗಳ ಮೇಲೆ, ನಮ್ಮ ರಾಜ್ಯ ಸರ್ಕಾರದ ಮೇಲೆ ಒತ್ತಾಯ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರು ಅರ್ಥ ಮಾಡ್ಕೋಬೇಕು, ನಾವೆಲ್ಲ ಒಂದು ದೇಶದಲ್ಲಿ ಅಣ್ಣ ತಮ್ಮದ ಥರ ಇರಬೇಕಾದಂಥದ್ದು. ಆದರೆ ಇವತ್ತು ಕರ್ನಾಟಕಕ್ಕೆ ಪ್ರತಿ ಸಂದರ್ಭದಲ್ಲೂ ನಾವೇನು ರೈತರಿಗೆ ಅನ್ಯಾಯ ಆಗ್ತಕ್ಕಂಥ ಒಂದು ವಾತಾವರಣದಲ್ಲಿ ಈ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಕರ್ನಾಟಕದ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥದ್ರಲ್ಲಿ ಎಲ್ಲರ ಪಾಲು ಇದೆ, ವಿಫಲರಾಗಿರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಏಕೆಂದರೆ ಕರ್ನಾಟಕದಲ್ಲಿ ನಾವು ಡ್ಯಾಮ್ಗಳನ್ನು ಕಟ್ಟಬೇಕಾದ್ರೆ ಜಲಾಶಯಗಳನ್ನು ಅದರಲ್ಲೂ ಕಾವೇರಿ ಭಾಗದ ಜಲಾಶಯ ಪ್ರದೇಶದಲ್ಲಿ ಇವತ್ತು ಕಬಿನಿ ಡ್ಯಾಮ್ ಇರ್ಬೋದು, ಹೇಮಾವತಿ ಇರ್ಬೋದು, ಈ ಎಲ್ಲ ನಮ್ಮ KRS ಇರ್ಬೋದು, ಕಟ್ಟಿರ್ತಕ್ಕಂಥದ್ದು ನಮ್ಮ ನಾಡಿನ ಜನತೆಯ ಹಣದಲ್ಲಿ. ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನೀರಾವರಿಯ ಸೌಲಭ್ಯಗಳನ್ನು ಕಲ್ಪಿಸ್ತಕ್ಕಂಥದ್ದು ಯಾವುದೇ ಸರ್ಕಾರಗಳಿರಲಿ, ನಾನು ಆ ಸರ್ಕಾರ ಈ ಸರ್ಕಾರ ಅಂತ ಹೇಳಲ್ಲ, ಎಲ್ಲ ಸರ್ಕಾರಗಳಲ್ಲೂ ಕರ್ನಾಟಕದ ನೀರಾವರಿಯ ಒಂದು ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದಕ್ಕೆ ದೇವೇಗೌಡರು ಪ್ರಧಾನಮಂತ್ರಿಗಳಾಗೋವರೆಗೂ ಕರ್ನಾಟಕಕ್ಕೆ ಒಂದು ಬಿಡಗಾಸು ಕೊಟ್ಟಿರಲಿಲ್ಲ. ದೇವೇಗೌಡರು ಬಂದ ಒಂದು 10 ತಿಂಗಳಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಸಹ ಕೇಂದ್ರ ಸರ್ಕಾರದಿಂದ ಹಣ ಕೊಡ್ತಕ್ಕಂಥ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಸ್ಕೀಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅಂತಂದರು. ದೇಶದಾದ್ಯಂತ ಅದು ಉಪಯೋಗ ಬಂತು. ಅದರಲ್ಲೂ ವಿಶೇಷ ಕರ್ನಾಟಕಕ್ಕೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಆಗಿದೆ. ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹಣದಲ್ಲಿ ಕಟ್ಟಿರ್ತಕ್ಕಂಥ ಜಲಾಶಯಗಳು ಒಂದು ರೀತಿ ನೀರು ಬಿಡ್ತಕ್ಕಂಥ ಒಂದು ಜಲಾಶಯಗಳಾಗಿದ್ದಾವೆ ಪಕ್ಕದ ತಮಿಳುನಾಡಿಗೆ. ತಮಿಳುನಾಡಿನವರು ಅರ್ಥ ಮಾಡ್ಕೋಬೇಕು, ಇದು ಇಷ್ಟು ವರ್ಷಗಳಿಂದ ಏನು ನಡೀತಾ ಇದೆ, ಎಲ್ಲೋ ಒಂದು ಕಡೆ ನಾವುಗಳು ವಿಫಲರಾಗಿದ್ದೇವೆ. ಕೆಲವು ವಿಷಯದಲ್ಲಿ ಈ ಭಾರತ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೆಲವು ತೀರ್ಮಾನಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಂದು ವೈಫಲ್ಯಗಳು ಇರ್ತಕ್ಕಂಥದ್ದು ಇದೆ. ಅದು ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ತಮಿಳುನಾಡಿಗೆ ಮನವಿ ಮಾಡ್ತಕ್ಕಂಥದ್ದು ಇವತ್ತು ಮೇಕೆದಾಟಿನ ವಿಷಯದಲ್ಲಿ ಈಗಾಗಲೇ ಹಲವಾರು ಬಾರಿ ದೇವೇಗೌಡರ ನೇತೃತ್ವದಲ್ಲೇ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದಾಗ ಮನವಿ ಮಾಡಿದ್ದೇವೆ. ಆದರೆ ತಮಿಳುನಾಡು ಸಹ ಇದಕ್ಕೆ ಸಹಮತ ಕೊಡಬೇಕು. ಇವತ್ತೇನು ಮೇಕೆದಾಟು ಕಟ್ತಾ ಇರ್ತಕ್ಕಂಥದ್ದು ಅವರಿಗೆ ಬೇಕಾದಂಥ ಸಂದರ್ಭದಲ್ಲಿ ನಾವು ನೀರನ್ನು ಬಿಡ್ತಕ್ಕಂಥದ್ದಕ್ಕೆ ಅಲ್ಲಿ ಜಲಾಶಯ ನಿರ್ಮಾಣ ಆದರೆ ಅದು ನಮ್ಮ ಬೆಂಗಳೂರು ನಗರ ಇರ್ಬೋದು, ಸುತ್ತಮುತ್ತ ಕುಡಿಯೋ ನೀರಿಗೆ ನಾವು ಈ ಒಂದು ಯೋಜನೆಯನ್ನು ತರಬೇಕು ಅಂತ ಏನಿದ್ದೇವೆ, ಇದಕ್ಕೂ ಅವರ ತಕರಾರೇನಿದೆ. ಅವರಿಗೆ ನೀರನ್ನು ಕೊರತೆ ಇದ್ದಾಗ ಮೇಕೆದಾಟಿನ ಹತ್ರ ಒಂದು ಜಲಾಶಯ ನಿರ್ಮಾಣ ಆದರೆ ಅವ್ರಿಗೂ ಅನುಕೂಲ ಅಂತಕ್ಕಂಥದ್ದು ಅವ್ರು ಅರ್ಥ ಮಾಡ್ಕೋಬೇಕು. ಬರೀ ರಾಜಕೀಯಕ್ಕೋಸ್ಕರಲೇ ಅಲ್ಲಿಯ ಒಂದು ಪ್ರತಿಷ್ಠೆಗೋಸ್ಕರ ಆ ಪಕ್ಷಗಳು ನಿರಂತರವಾಗಿ ಕರ್ನಾಟಕದ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ನಿಲ್ಲಿಸ್ತಕ್ಕಂಥದ್ದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಪ್ರಧಾನಿಯವರು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ದಿನದಿಂದ ಕೇಳ್ತಾ ಇರುವಂಥದ್ದು ಸರ್. ಇದು ಪ್ರಧಾನಮಂತ್ರಿಗಳು ಸಂಸತ್ ಸದಸ್ಯರು ಏನು ಮಾಡೋಕ್ಕಾಗುತ್ತೆ? ಸಂಸದರುಗಳು ಯಾಕೆ ಮಾತಾಡ್ತಾರೆ? ಈಗ ಅಲ್ಲ 9 ಜನ ಅವರವರಲ್ಲ ಅವರೇ ಮಾತಾಡಿದ್ರ. ಮಲ್ಲಿಕಾರ್ಜುನ್ ಖರ್ಗೆ ಫ್ಲೋರ್ ಲೀಡರ್ ಇದ್ದಾರಲ್ಲ ರಾಜ್ಯಸಭೆಯಲ್ಲಿ, ಯಾವತ್ತಾದರೂ ಒಂದಿನ ರಾಜ್ಯಸಭೆಗೆ ಅವರು ಫ್ಲೋರ್ ಲೀಡರಾಗಿ, ಅಪೋಸಿಷನ್ ಲೀಡರಾಗಿ ಅಲ್ಲೇನು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಯಾವತ್ತಾದರೂ ಒಂದು ದಿನ ಕರ್ನಾಟಕದ ಕಾವೇರಿ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕದ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಇರ್ಬೋದು, ಅಪ್ಪರ್ ಭದ್ರಾ ಇರ್ಬೋದು, ಯಾವ ನೀರಾವರಿ ವಿಷಯದಲ್ಲಿ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಫ್ಲೋರ್ ಲೀಡರಾಗಿ ಏನಿದ್ದಾರೆ ಒಂದು ದಿನ ಪ್ರಚಾರ ಮಾಡಿದ್ದಾರೆ, ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ದೇವೇಗೌಡರು ಅಲ್ಲಿ ಹೋದಂಥ ಪ್ರತಿ ಸಂದರ್ಭದಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಾರೆ, ಭಿಕ್ಷೆ ಬೇಡದರು ದೇವೇಗೌಡರು. ನಿಮಗೆಲ್ಲ ನೋಡಿದ್ದೀರಿ, ನಿಮ್ಮ ಚಾನಲ್ಗಳೆಲ್ಲ ತೋರಿಸಿದ್ದೀರಿ. ಅವರು ಅಷ್ಟೊಂದು ನ್ಯಾಯವಿನಯತೆಯಿಂದ ಕೇಳಿದ್ರು, ಇವತ್ತು ನಮ್ಮ ನ್ಯಾಯವನ್ನು ಕೊಡಿಸ್ಲಿಕ್ಕಾಗಿಲ್ಲ. ಇದು ಇರ್ತಕ್ಕಂಥದ್ದು. ಅದರಿಂದ ಇಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ. ಇಲ್ಲಿ ಈ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಗಳಾಗಲಿ ಇವತ್ತು ನೀರಿಲ್ಲ, ಜಲಾಶಯಕ್ಕೆ ಈ ಬಾರಿ ಏನಾಗುತ್ತೋ ಗೊತ್ತಿಲ್ಲ.
ಕೇಂದ್ರದಲ್ಲಿ ಇದ್ರ ಬಗ್ಗೆ ಕ್ಯಾಬಿನೆಟ್ಟಲ್ಲಿ ಹಲವಾರು ಬಾರಿ ಚರ್ಚೆ ಮಾಡಿದ್ದೀವಿ. ಈಗ ಕಳೆದ 2-3 ಕ್ಯಾಬಿನೆಟ್ನಲ್ಲೂ ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಅವರೇನು ಸ್ವಲ್ಪ ಆತಂಕ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೂ ಗೊತ್ತಿದೆ. ದೇವೇಗೌಡರು ಪ್ರಧಾನಮಂತ್ರಿಗಳಿದ್ದಾಗ ನರ್ಮದಾ ನದಿ ನೀರಿನ ಹಂಚಿಕೆ ವಿಷಯದಲ್ಲಿ ಅವ್ರು ಕೊಟ್ಟಂಥದ್ದು ಕೆಲವು ತೀರ್ಮಾನಗಳು ಇವತ್ತು ಆ ಭಾಗದಲ್ಲಿ 2-3 ರಾಜ್ಯಗಳಿಗೆ ಅನುಕೂಲ ಆಯಿತು. ಆ ರೀತಿ ನಮ್ಮ ರಾಜ್ಯದಲ್ಲಿ ಪಕ್ಕದ ತಮಿಳುನಾಡು, ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಏನು ಈ ಒಂದು ತಕರಾರು ಹಲವಾರು ವರ್ಷಗಳಿಂದ ಇದೆ. ಯಾರು ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಕರ್ನಾಟಕದ ಬಗ್ಗೆ ಗಮನ ವಹಿಸ್ತಕ್ಕಂಥದ್ರಲ್ಲಿ ಇಷ್ಟಲಿವರೆಗೆ ಏನು ವಿಫಲ ಆಗಿದೆ ಅದನ್ನು ಸರಿಪಡಿಸಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಈಗ ಪ್ರಧಾನಿಯವರ ಒಪಿನಿಯನ್ ಏನಿದೆ ಸರ್ ಮೇಕೆದಾಟು ವಿಚಾರವಾಗಿ? ನೀವು ಮನವಿ ಮಾಡಿದ್ವಿ ಅಂತ ಅವರು ಹಂಚಿಕೆ ಆಗಬೇಕು ಅನ್ನೋದು ಹೇಳ್ತಾರೆ. ಅದಕ್ಕೆ ತಮಿಳುನಾಡವರು ಸಹಕಾರ ಕೊಡಬೇಕಲ್ಲ. ಅಲ್ಲ, ಮೇಕೆದಾಟು ಡ್ಯಾಮ್ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ವಿಷಯದಲ್ಲಿ ಈಗಾಗಲೇ ನಮ್ಮ DPRನ ಕಳಿಸಿದ್ದೇವೆ. ಮೇಕೆದಾಟಿನ ಬಗ್ಗೆ ಪರ್ಮಿಷನ್ ಕೊಡಿ ಅಂತೇಳಿ. ಪಕ್ಕದ ತಮಿಳುನಾಡಿನವರು ಸುಪ್ರೀಂ ಕೋರ್ಟ್ಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ತೀರ್ಪು ಕೊಟ್ಟರು, ನಮ್ಮ ಪರಿಮಿತಿಗೆ ಬರೋದಿಲ್ಲ, ನಾವು ಟೆಕ್ನಿಕಲಿ ಯಾವುದೇ ರೀತಿಯ ಒಂದು ನಮಗೆ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಕ್ಕೆ ನಾವು ಸಮರ್ಥರಲ್ಲ. ಟೆಕ್ನಿಕಲಿ ಏನಿದೆ ಮತ್ತು ಕಾವೇರಿ ವಾಟರ್ ಅಥಾರಿಟಿ ಏನಿದೆ ಆ ಅಥಾರಿಟಿಗಳ ಮುಂದೆ ಹೋಗಿ ನಿಮ್ಮ ಮನವಿ ಸಲ್ಲಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಆ ಕಮಿಟಿ ಅಥಾರಿಟಿಯವರು ಏನು ಮಾಡ್ತಾರೆ ನೋಡಿ. ಸರ್, ಬಿಡದಿ ಟೌನ್ಶಿಪ್ ಒಂದು ರೀತಿ ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ರ ಅಂತ ಸರ್ CM. ಯಾತಿಗೆ ಪ್ರತಿಷ್ಠೆ ಮಾಡ್ಕೋಬೇಕು? ನಾನು ನಾಳೆ ದಿನ 2007ನೇ ಇಸ್ವಿ ನಾನು ಮೊನ್ನೆನೂ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿ ಇದ್ದಾಗ ಬರೀ ಬಿಡದಿ ಟೌನ್ಶಿಪ್ ಅಲ್ಲ, ನಂದಗೂಡಿನಲ್ಲಿ SEZ ಮಾಡ್ತಕ್ಕಂಥ ನಿಟ್ಟಿನಲ್ಲಿ 2005ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂಥವರು ಮನಮೋಹನ್ ಸಿಂಗ್ ಅವರು, ಅವ್ರ ಕಾಲದಲ್ಲಿ ಒಂದು ಆ್ಯಕ್ಟ್ ತಂದರು. SEZನ ಇವತ್ತು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಭೂಮಿಗಳನ್ನು ತೆಗೆದುಕೋಬೇಕು, ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಹೊರದೇಶಗಳಿಗೆ ನಾವು ರಫ್ತು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ SEZ ಅಂತಕ್ಕಂಥ ಒಂದು ಕಾರ್ಯಕ್ರಮ ತಂದರು ಅವತ್ತು ಪ್ರಧಾನಮಂತ್ರಿಗಳಿದ್ದಾಗ. 2007ರಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಆ ಕೇಂದ್ರ ಸರ್ಕಾರ 60 ದಿನಗಳ ಗಡುವು ಕೊಟ್ಟಿದ್ದರು ಕೆಲವು ವಿಷಯದಲ್ಲಿ SEZನ ಎಲ್ಲೆಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ತೆಗೆದುಕೊಂಡು ವಿಧಾನಸಭೆಯಲ್ಲಿ 3 ದಿನಗಳ ಕಾಲ ಚರ್ಚೆ ಆಗುತ್ತೆ. ಆ ಚರ್ಚೆಗೆ ಭಾಗವಹಿಸಿದಂಥವರು ಇದೇ ಶಿವಕುಮಾರು, ಇದೇ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗು, ಇವರೆಲ್ಲರೂ ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಅಲ್ಲಿ ಉತ್ತರ ಕೊಟ್ಟಿದ್ದೆ ನಾನು. ನಂತರ ಆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬಿಡದಿಯ ವಿಷಯದಲ್ಲೇ ಹೇಳೋದಾದರೆ, ನಮ್ಮ ರೈತರು ನನ್ನನ್ನು ಆ ಭಾಗದಲ್ಲಿ ರಾಜಕಾರಣದಲ್ಲಿ ಇವತ್ತು ಗುರುತಿಸಿ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಅಂತಕ್ಕಂಥ ಬದಲಾಯಿಸಿದ್ದೀನಿ. ಅದು ವಿಧಾನಸಭೆ ಕಲಾಪದಲ್ಲೇ ಇದೆ, ಆ ರೆಕಾರ್ಡ್ನಲ್ಲಿ ಹೇಳಿದ್ದೇನೆ. 1 ಇಂಚು ಭೂಮಿ ಫಲವತ್ತಾದಂಥ ಭೂಮಿನ ಯಾವುದೇ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಅಕ್ವೈರ್ ಮಾಡಲ್ಲ ಅಂತಕ್ಕಂಥದ್ದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಮುಂದೆ ಬಂದಂಥವರು ಏನೇನು ಮಾಡಿದ್ದಾರೆ ಅಂತ ಅವರೇ ಒಂದು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಇಲ್ಲಿ ಎಂಥದ್ದು ರೆಡ್ ಝೋನು ಅಂತಾರೆ. ಅವರ ಈಗ ನನ್ನ ಹತ್ರ ಇದ್ದಂಥ ವ್ಯಕ್ತಿಗೆ ಅಲ್ಲಿದ್ದಾರಲ್ಲ, ಮೊನ್ನೆ ಒಂದು ಕನ್ನಡಪ್ರಭದಲ್ಲಿ ಒಂದು ಸುದೀರ್ಘವಾದ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೇ ಇದ್ದಿದ್ದರಿಂದ ಇವತ್ತು ಭೂಮಾಫಿಯಾಗಳು ಭೂಮಿನ ಲೂಟಿ ಮಾಡ್ತಕ್ಕಂಥದ್ದು ಸ್ಥಗಿತ ಆಯಿತು. ಅವತ್ತೇನಾದರೂ ರೆಡ್ ಝೋನ್ನ ಏನಾದರೂ ಲಿಫ್ಟ್ ಮಾಡಿದರೆ ಭೂಮಾಫಿಯಾದವರು ಭೂಮಿಗಳನ್ನು ಖರೀದಿ ಮಾಡ್ತಿದ್ರು, ಲೂಟಿ ಮಾಡೋರು. ಕುಮಾರಸ್ವಾಮಿಯವರು ರೆಡ್ ಝೋನ್ನ ತೆಗೆದೇ ಇದ್ದಿದ್ದು ಈಗಲೂ ಭೂಮಿ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ ರೈತರಿಗೆ. ಅವರೇ ಉತ್ತರ ಕೊಟ್ಟಿದ್ದಾರೆ. ರೆಡ್ ಝೋನು ಇಲ್ಲ, ತೆಗಿಬೇಕಾಗಿತ್ತು, ನಾನು ಜೈಲಿಗೆ ಹೋಗೋಕ್ಕಾಗುತ್ತಾ ಅಂತ ನೆನ್ನೇನೋ ಹೇಳೋರೆ ಪಿತಾಮಹ ಕುಮಾರಸ್ವಾಮಿ ಅಂತ ಹೇಳಿ. ಈಗ ಜೈಲಿಗೆ ಇವರು ಡಿನೋಟಿಫಿಕೇಷನ್ ಮಾಡೋ ಪರಿಸ್ಥಿತಿ, ಅದು ಡಿನೋಟಿಫಿಕೇಷನ್ ಮಾಡೋದಲ್ಲ, ಕಾರ್ಯಕ್ರಮ ಬಿಟ್ಟರಾಯಿತು. ಈಗ ಪ್ರಿಲಿಮಿನರಿ ನೋಟಿಫಿಕೇಷನ್ನು, ಫೈನಲ್ ನೋಟಿಫಿಕೇಷನ್ನ ಒಂದು 3 ಹಳ್ಳಿ ಮೇಲೆ ಮಾಡಿ. ಈಗ ಎಲ್ಲಾದರೂ ನಾನು ಕೇಳಲಿಕ್ಕೆ ಬಯಸ್ತೀನಿ, ಒಬ್ಬ ಶಾಸಕ ನೆನ್ನೆ 2.5 ಕೋಟಿ ಬಂದು ಇದು ಅಕ್ವೈರ್ ಮಾಡೋದಕ್ಕೆ ಕೊಡ್ತಾಯಿದ್ದೀವಿ ಅಂತೇಳಿ ಅದೇನೋ ಚೆಕ್ ಕೊಡ್ತಾಯಿದ್ದೀವಿ ಅಂತ 7 ಜನಕ್ಕೆ ಒಂದು ಫೋಟೋ ಹಾಕ್ಸ್ಕೊಂಡಿದ್ದಾರಲ್ಲ. ಈ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡಿದಾಗ ಆ ಹಣ ಒಬ್ಬ ಶಾಸಕ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಕೊಡೋಕ್ಕೆ ಸಾಧ್ಯ ಇದೆ ಟೆಕ್ನಿಕಲಿ? ಯಾವ ಮಟ್ಟಕ್ಕೆ ಆಡಳಿತ ನಡೀತಾ ಇದೆ ರಾಜ್ಯದಲ್ಲಿ ಅದಕ್ಕೆ ತೋರಿಸ್ಕೊಳಕ್ಕೆ? ಅಲ್ಲಿ 12,500 ಕೋಟಿ ಸಾಲ ತಗೊಂಬಂದವ್ರೆ. ಎಲ್ಲಿ? ನಿಮ್ಮ ಹುಡ್ಕೋದಲ್ಲಿ ಬೆಂಗಳೂರು ನಗರದಲ್ಲಿ ಕಾರ್ನರ್ ಸೈಟ್ಗಳೇನಿದೆ ಅದನ್ನು ಹರಾಜು ಹಾಕ್ಬಿಟ್ಟು 3,000 ಕೋಟಿ ಹೊಂದಿಸ್ತೀವಿ ಅಂತ ಹೇಳಿದ್ದಾರೆ. ಆ ಸಾಲ ಮುಂದೆ ತೀರ್ಸಾನೆ ಅವನು.
ಇವರೇನೋ ಇರ್ತಾರೆ, ಈಗೇನೋ ಇವ್ರಿಗೆ ಬೇಕಾದಂಗೆ ಮಾಡಿ ಲೂಟಿ ಹೊಡ್ಕೊಂಡು ಹೋಯ್ತಾರೆ. ಮುಂದೆ ಬರೋರಿಗೆ ಅದ್ರ ಸಮಸ್ಯೆ ಇರೋದು, ಆ ಸಾಲ ತೀರಿಸೋದು. ಇಲ್ಲಿ ಆ ಅಭಿವೃದ್ಧಿ ಅಂತ ಮಾಡ್ತೀವಿ ಅಂತ ಏನು ಹುಟ್ಟಿದ್ದಾರೆ, ಏನು ಮಾಡ್ತಾರೆ ಅಲ್ಲಿ? ಆ ರೈತರು ನೋಡಿದ್ರೆ 450 ದಿನ ಆಯಿತು. ಅಲ್ಲಿ ಒಳ್ಳೆ ಫಲವತ್ತ ತೆಂಗಿನ ಗಿಡಕ್ಕೆ 40,000 ರೂಪಾಯಿ ಕೊಡ್ತಾರಂತೆ ಪರಿಹಾರನ. ಇದಲ್ಲದೆ ಭೂಮಿ ಕೊಡೋದಲ್ಲದೆ ತೆಂಗಿನ ಗಿಡಕ್ಕೆ 40,000, ಅಡಿಕೆ ಗಿಡಕ್ಕೆ 30,000 ಏನೇನೋ ಹಾಕೊಂಡವ್ರೆ. ಇಲ್ಲಿ ಇದರ ಅವಶ್ಯಕತೆ ನಾನು ಈಗಲೂ ಹೇಳ್ತೇನೆ, ವಿರೋಧ ಇಲ್ಲ. ಎಲ್ಲಿ ಏನು ಬೆಳೆ ಬೆಳೀಲಿಕ್ಕಾಗದೆ ಡ್ರೈ ಲ್ಯಾಂಡ್ ಇದೆ, ಏನು ಸಾಧ್ಯವೇ ಇಲ್ಲ ರೈತರಲ್ಲಿ ಬೆಳೆ ಬೆಳೀಲಿಕ್ಕೆ, ಅಂಥ ಜಾಗ ಹುಡುಕಿ ಬೇಕಾದಷ್ಟು ಕಡೆ ಇದೆಯಲ್ಲ, ಅಲ್ಲೇ ಯಾತಕ್ಕೆ ಬೇಕು? ಇನ್ವೆಸ್ಟ್ ಮಾಡಿಬಿಟ್ಟಿದ್ದಾರೆ ಸರ್ ಅದು ಅವರ ಜೀವನವೇ ಯಾವ ರೀತಿ ಬಂದಿದೆ ಅನ್ನೋದು ನಾನು ಹೇಳಬೇಕಾಗಿಲ್ಲ. ಅವ್ರು ಯಾವ ರೀತಿ ಬಂದಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು, ಇವತ್ತು ಏನೇನು ಕಳೆದ 3 ವರ್ಷದಲ್ಲೇ ಈಗ ಅದೆಂಥದ್ದು ಪ್ರಜಾಸೇವೆ ಇಲಾಖೆ ಮಾಡ್ತಾರಂತೆ. ಪ್ರಜಾಸೇವೆ ಇಲಾಖೆ ಯಾರಿಗೆ ಸೇವೆ ಮಾಡೋಕ್ಕೆ ಮಾಡ್ತಾರೋ, ಪ್ರಜೆಗಳನ್ನ ಸೇವೆ ಮಾಡೋಕ್ಕೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಏನೇನು ನಡೀತು 3 ವರ್ಷ, ಏನು ಮಾಡಿದ್ದೆ? ಬೀದಿಲಿ ಚರ್ಚೆ ಮಾಡೋದಲ್ಲ ಜನ. ಇವರಿಗೆ ಇರ್ತಕ್ಕಂಥದ್ದೇ ಫಲವತ್ತಾದಂಥ ಭೂಮಿಗಳನ್ನು ಯಾವ ರೀತಿ ಲಪಟಾಯಿಸಬೇಕು, ಅದು ಎಷ್ಟು ಅವ್ರ ಖಾತೆಗೆ ಬರಬೇಕು, ಇದೇ ಇವರಲ್ಲಿ ಇರ್ತಕ್ಕಂಥ ಚಿಂತನೆ. ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಲೂಟಿ ಮಾಡೋದೇನಿದೆ ಹೇಳಿದ್ದೀನಿ. ಅದನ್ನ ಪಾಪ ಹೇಳಿದ್ರು, ಏನೋ 10 ರೂಪಾಯಿ ಯಾರಾದರೂ ನಿಮಗೆ ಲಂಚ ಕೇಳಿದ್ರು ಸರ್ಕಾರಿ ಕಚೇರಿಯಲ್ಲಿ, ಅದು ಯಾವುದೋ ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ ತಕ್ಷಣ ಫೋನ್ ಮಾಡಬೇಕು ಅಂತ ಹೇಳಿ. ಇವೆಲ್ಲ ಆ ನಾಟಕ ಎಷ್ಟು ದಿವಸ ನಡೆಸ್ತೀರಿ? ಯಾರಾದರೂ ನಂಬ್ತಾರ ನಿಮ್ಮನ್ನ? ಮಾಡೋಕ್ಕೆ ಸಾಧ್ಯವ ನೀವು ಭ್ರಷ್ಟಾಚಾರ ನಿಲ್ಲಿಸಲಿಕ್ಕೆ? ವಿಧಾನಸೌಧದಲ್ಲಿ ಮಾಡೋ ಭ್ರಷ್ಟಾಚಾರ ನಿಲ್ಲಿಸ್ತಾರೆ ಯಾರು? ಈಗ ನಡೀತಲ್ಲ, ಈಗ ಕಳೆದ 3 ವರ್ಷದ ಆಡಳಿತದಲ್ಲಿ ಏನೇನಾಗಿದೆ? ಅದರಿಂದ ನಾನು ಬಿಡದಿಯ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ಅಸೂಯೆಗೋ ಇಲ್ಲ ರಾಜಕೀಯಕ್ಕೋಸ್ಕರವಾಗಿ ನಾನು ಮಾಡ್ತಾಯಿಲ್ಲ. ಈಗ ನಾವು ಹಲವಾರು ಬಾರಿ ನೈಸ್ ಯೋಜನೆ ದೇವೇಗೌಡರು ತೀರ್ಮಾನ ಮಾಡಿದ್ರು, ಒಂದು ಬೆಂಗಳೂರು ಮೈಸೂರು ನಡುವೆ ಒಂದು ಒಳ್ಳೆಯ ರಸ್ತೆ ಮಾಡಬೇಕು ಅಂತ. ಕಾರಣ 85-86ನೇ ಇಸ್ವಿನಲ್ಲಿ ಒಂದು ಆಕ್ಸಿಡೆಂಟಲ್ಲಿ ಮಾಯಗನಹಳ್ಳಿ ಅಂತ ಹೇಳಿ ಆಕ್ಸಿಡೆಂಟಾಗಿ ಮಕ್ಕಳು ಸತ್ತರು, 8 ಜನ ಮಕ್ಕಳು. ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಒಂದು ರಸ್ತೆ ಆಗಬೇಕಿಲ್ಲ ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ರು. ಅವರು ಡೆಲ್ಲಿಗೆ ಹೋದರೆ ಬಂದಂಥ ಸರ್ಕಾರಗಳು ಆ ಕಂಪ್ನಿ ಜೊತೆ ಸೇರ್ಕೊಂಡು ಏನೇನು ಅನಾಹುತ ಮಾಡಿ ಎಷ್ಟೆಷ್ಟು ಲೂಟಿ ಆಗಿದೆ ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೀನಿ. ನೈಸ್ ರಸ್ತೆ ಹೆಸರಿನಲ್ಲಿ ಭೂಮಿಗಳು ಅಕ್ವೈರ್ ಮಾಡಿದ್ರಲ್ಲ ನೀವು. ಬೆಂಗಳೂರು ನಗರದ ಹೊಸಕೆರೆಹಳ್ಳಿ ಈ ಟೋಲ್ ಗೇಟ್ ಇದೆಯಲ್ಲ, ಅದರ ಪಕ್ಕದಲ್ಲಿ ಡಿನೋಟಿಫಿಕೇಷನ್ ಮಾಡಿಸ್ಬಿಟ್ರೆ ಜೈಲಿಗೆ ಹೋಗ್ಬಿಡ್ತಾರಂತೆ ಇವರು. ಸಿದ್ದರಾಮಯ್ಯರ ಕಾಲದಲ್ಲಿ 450 ಎಕರೆ ಡಿನೋಟಿಫೈ ಎಲ್ಲ ರೀಡು ಹೆಸರಿನಲ್ಲಿ ಮಾಡಿದ್ರಲ್ಲ, ಏನು ಜೈಲಿಗೆ ಕಳಿಸಿದ್ರಾ? ಈಗ ನೀವು ಬೆನಗನಹಳ್ಳಿನಲ್ಲಿ ಸತ್ತು ವ್ಯಕ್ತಿ ಕೈಯಲ್ಲಿ ತಗೊಂಡಿದ್ದೀನಿ ಅಂತ ಹೆಬ್ಬೆಟ್ಟು ಹೊತ್ತಿಸ್ಕೊಂಡು ಡಿನೋಟಿಫಿಕೇಷನ್ ಮಾಡಿಸ್ಕೊಂಡ್ರಲ್ಲ, ಜೈಲಿಗೆ ಹೋಗಿದ್ದೀರಾ? ನೀವು ಯಾವ ರೀತಿ ಬಚಾವಾಗಬೇಕು, ಏನು ಮಾಡಬೇಕು ಅದರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ನನಗೆ ಗೊತ್ತಿದೆ. ಈ ನಾಟಕ ಬಿಟ್ಟು ಗೌರವಯುತವಾಗಿ ಇವತ್ತೇನು ಅಧಿಕಾರ ಸಿಕ್ಕಿದೆ 4 ದಿನ ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ನಮ್ಮ ಬೆಂಬಲ ಇದೆ. ಇವತ್ತು ವಿರೋಧ ಪಕ್ಷದಲ್ಲಿದ್ದು ಏನಾದರೂ ಈ ರಾಜ್ಯಕ್ಕೆ ಅನ್ಯಾಯ ಆದರೆ ಧ್ವನಿ ಎತ್ತಬಾರ್ದ ನಾನು? ಇವತ್ತು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಬೇಕಾದ್ರೆ ಇವತ್ತು ನಾವು ಧ್ವನಿ ಎತ್ತದೇ ಇದ್ದರೆ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ? ನಮ್ಮ ರಾಜ್ಯ ಸಂಪದ್ಭರಿತವಾದಂಥ ರಾಜ್ಯ ಇದು. ಹಣದ ಕೊರತೆ ಇಲ್ಲ, ಜನ ಯಾವಾಗಲೂ ಖಜಾನೆ ತುಂಬಿಸ್ತಾರೆ. ಆ ತುಂಬಿಸಿರೋ ದುಡ್ಡನ್ನು ಸರಿಯಾದ ರೀತಿ ಗುಣಾತ್ಮಕವಂಥ ಕೆಲಸಗಳಿಗೆ ಉಪಯೋಗ ಮಾಡಿದೆ ಸ್ವೇಚ್ಛಾಚಾರವಾಗಿ ನೀವು ಇದೆಲ್ಲ ಮಾಡ್ಕೊಂಡು ಯಾರ ಮೇಲೆ ಯಾತಕ್ಕೆ ದೂರ್ತೀರಿ? ಭಗವಂತ ಏನೋ ಒಂದು ದೇವ್ರು ನಂಬಿದ್ದೀರ ಅಲ್ವಾ? ದೇವ್ರ ಮೇಲೆ ನಿಮಗೆ ಏನಾದರೂ ನಿಜಕ್ಕೂ ನಿಮ್ಮ ಹೃದಯದಲ್ಲಿ ಆ ಭಯ ಭಕ್ತಿ ಇದ್ದರೆ ಹಿಂದೆ ನಡೆದದ್ದು ಬಿಟ್ಬಿಡಿ, ಈಗಲಾದರೂ ಒಳ್ಳೆ ಕೆಲಸ ಮಾಡಿ. ಥ್ಯಾಂಕ್ ಯು.